ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನ್ ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ನಾನು ಇಲ್ಲಿಗೆ ಬಂದಿರೋದು ಸಂಬಳಕ್ಕೋಸ್ಕರ ದುಡಿಯೋದಿಕ್ಕೆ. ಇಲ್ಲಿ ಯಾರು ನನ್ನ ಕೆಲ್ಸಕ್ಕೆ ಇಟ್ಕೊಂಡು ಉಪಕಾರ ಮಾಡ್ತಿಲ್ಲ. ನಾನು ಕಷ್ಟಪಟ್ಟು ದುಡಿತಿದ್ದೀನಿ, ಅದಕ್ಕೆ ನೀವು ಸಂಬಳ ಕೊಡ್ತಿದ್ದೀರಾ ಅಷ್ಟೇ. ಯಾರು ಮುಲಾಜು ಇಲ್ಲ ಅಂದ್ಮೇಲೆ ನಾನೇನಕ್ಕೆ ಹೆದರ್ಕೊಳ್ಳಿ? ಎಂತ ಕಷ್ಟದ ಸನ್ನಿವೇಶಗಳನ್ನೆಲ್ಲ ಎದುರಿಸಿ ನನಗೆ ಅಭ್ಯಾಸ ಇದೆ. ನನ್ನ ಜೀವನದಲ್ಲಿ ಎಂತೆಂತವ್ರನ್ನೆಲ್ಲ ನೋಡ್ಬಿಟ್ಟಿದೀನಿ. ಅವ್ರಿಗೆ ನನ್ನನ್ನು ಹೆದರ್ಸಕ್ಕಾಗಿಲ್ಲ. ಇನ್ ನೀನ್ ಯಾವ ಲೆಕ್ಕ? ನೋಡೋ, ನೀನ್ ಯೋಚನೆ ಮಾಡಕ್ಕೂ ಹೆದರ್ಕೊಳ್ಳೋ ಬದುಕ್ನ ನಾನು ಈಗಾಗ್ಲೇ ಬದುಕ್ತಾ ಇದ್ದೀನಿ. ಅಲ್ಲ, ನನ್ ಮುಂದೆನೆ ನಿಂತು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಎಷ್ಟೇ ಧೈರ್ಯ ನಿನ್ಗೆ? ಸದ್ಯ ನನ್ ಧೈರ್ಯದ ಬಗ್ಗೆ ನಿನಗೆ ಗೊತ್ತಾಯ್ತಲ್ಲ. ನಾನ್ ಭಯ ಪಡ್ಬೋದು ಅಂತ ನೀನ್ ಅನ್ಕೊಂಡಿರ್ಬೋದು, ಆದ್ರೆ ನನಗ್ ಚೆನ್ನಾಗ್ ಗೊತ್ತು. ನಾವ್ ಬಗ್ಗದ್ರೆ ಬಗ್ಗಿಸ್ತಾರೆ, ಅದೇ ನಾವ್ ತಿರುಗ್ ಬಿದ್ರೆ ಅವರೇ ಬಗ್ತಾರೆ. ಆದ್ರೆ ನಾನು ಯಾವತ್ತೂ ಬಗ್ಗೋಳಲ್ಲ, ಬಗ್ಸೋಳು. ಏಯ್, ಜ್ಞಾನ ಕೊಡ್ಬೇಡ. ನಿನ್ನ ಎಲ್ಲಿಡ್ಬೇಕಿತ್ತೋ ಅಲ್ಲೇ ಇಡ್ಬೇಕಾಗಿತ್ತು. ನಿನಗ್ ಕೆಲ್ಸ ಕೊಟ್ಟಿದೆ ದೊಡ್ಡದು, ಅಂಥದ್ರಲ್ಲಿ ಗ್ರಾಟಿಟ್ಯೂಡ್ ಇಲ್ದೆ ಮಾತಾಡ್ತೀಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ನಂತ ಒಬ್ರಿದ್ರೆ ಇಡೀ ಫ್ಯಾಕ್ಟ್ರಿಗೆ ಕೆಟ್ಟ ಹೆಸರು. ಬಾಸ್ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನಗೆ ಪಾಠ ಮಾಡಕ್ ಬರ್ತೀಯಾ? ನಾನ್ ಯಾರು ಅಂತ ಗೊತ್ತಾ ನಿನ್ಗೆ? ಯಾರು ನೀನು? ಉತ್ತರ ಇಲ್ಲ ಅಲ್ವಾ? ಕೆಲವು ಸಲ ನಾವ್ ಏನು ಅನ್ನೋ ಭ್ರಮೆಲಿರ್ತೀವಿ, ಅದು ಭ್ರಮೆ ಮಾತ್ರ ಆಗಿರುತ್ತಷ್ಟೇ. ನಿನಗೆ ಗೊತ್ತಾ, ನಾವ್ ಮನ್ಸ್ ಮಾಡಿದ್ರೆ ಬೆಟ್ಟದಾಗಿರೋ ಆನೆನ ಒಂದ್ ಇರ್ವೆ ಕೂಡ ನೆಲ್ಸಮ ಮಾಡ್ಬಿಡ್ಬೋದು. ಶಕ್ತಿ ಇರೋದು ಗಾತ್ರದಲ್ಲ, ಆತ್ಮವಿಶ್ವಾಸದಲ್ಲಿ. ನೀನ್ ಅನ್ಕೋಬಹುದು ನಾನು ಹೆದರ್ಕೊಬಿಡ್ತೀನಿ ಅಂತ. ನಿನಗೆ ಅಹಂಕಾರ ದೊಡ್ಡದಿರ್ಬೋದು, ನನಗೆ ಸ್ವಾಭಿಮಾನ ದೊಡ್ಡದು. ಓ, ಕೊನೆಗೂ ಬಂದೆ ನೋಡು ದಾರಿಗೆ. ಅಲ್ಲ, ಇಷ್ಟೆಲ್ಲ ಮಾತಾಡೋಳು ಇನ್ನೂ ಯಾಕೆ ಇಲ್ಲೇ ಇದೆಯಾ? ನಿನಗ್ ಸ್ವಾಭಿಮಾನ ಇರ್ತಿದ್ರೆ ನಾನು ಇಷ್ಟೆಲ್ಲ ಹೇಳದ್ಮೇಲೂ ಮರ್ಯಾದೆ ಇಲ್ದಿರೋ ತರ ಇಲ್ಲೇ ಇರ್ತಿರ್ಲಿಲ್ಲ. ನಾನು ಇಲ್ಲಿ ಇರ್ತೀನಿ ಅಂತ ನಿನಗೆ ಹೇಳ್ದವ್ರು ಯಾರು? ನಿನ್ನಂತವ್ರ ಮುಂದೆ ಕೆಲಸ ಮಾಡೋ ಅಗತ್ಯ ನನಗಂತೂ ಇಲ್ಲ. ನಾನ್ ಈ ಕ್ಷಣನೇ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ತಿದ್ದೀನಿ. ನೀನೇನು ಅಂದೆ, ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಲ್ಲ. ನಮ್ಮಪ್ಪ ಅಮ್ಮನ ಬಗ್ಗೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ದಲ್ಲ, ನನ್ನ ಆತ್ಮಗೌರವನ್ನ ನಿನ್ ಮುಂದೆ ಕೂತ್ ಬರೋದು ನನಗಿಷ್ಟ ಇಲ್ಲ. ಅದು ಅಲ್ದೆ ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗುತ್ತೆ. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಾ ಇರೋದು. ಹುಷಾರು. ಇಡಿಯಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.